ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಈ ನಡುವೆ ಸಾರಿಗೆ ನೌಕರರ ವಿರುದ್ಧ ಎಸ್ಮಾ ಅಸ್ತ್ರ ಪ್ರಯೋಗ, ಎಸೆನ್ಷಿಯಲ್ ಸರ್ವಿಸ್ ಮೇಂಟೆನೆನ್ಸ್ ಆಕ್ಟ್. ಮುಷ್ಕರದಲ್ಲಿ ಭಾಗಿಯಾದರೆ ಶಿಸ್ತು ಕ್ರಮ. ನಾಡಿದ್ದು ಕೆಲಸ ಮಾಡದೇ ಇದ್ದರೆ ನೋ ವರ್ಕ್ ನೋ ಪೇ, ಅವತ್ತಿನ ಸಂಬಳ ಕಡಿತವಾಗುತ್ತೆ. ನೌಕರರು ಮುಷ್ಕರ ನಡೆಸಿದರೆ ಪರ್ಯಾಯ ಮಾರ್ಗವನ್ನು ಕೂಡ ಕಂಡಿಡ್ಕೊಂಡಿದ್ದಾರೆ. 2,000 ಟ್ರೈನಿಗಳಿದ್ದಾರೆ, 5,000 ಡ್ರೈವರ್ಗಳಿದ್ದಾರೆ. ಬಳಕೆ ಮಾಡ್ಕೋತೀವಿ ಅವರನ್ನು. ಖಾಸಗಿ ವಾಹನಗಳನ್ನು ಬಳಸ್ಕೊಂಡು ಆಪರೇಟ್ ಮಾಡ್ತೀವಿ. KSRTC MD ಅಕ್ರಮ್ ಪಾಷಾ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಇದು. ಅಂದರೆ ನೀವು ಮುಷ್ಕರ ಮಾಡಿದ್ರೂ ಪರವಾಗಿಲ್ಲ, ನಾವು ಪರ್ಯಾಯ ಮಾರ್ಗವನ್ನು ಕಂಡಿಡ್ಕೊಂಡಿದ್ದೀವಿ ಅಂತ ಈಗ ಅವರ ಹೇಳಿಕೆ. ಮುಷ್ಕರದಲ್ಲಿ ಯಾರೂ ಭಾಗಿಯಾಗುವಂತಿಲ್ಲ. ಯಾಕೆಂದರೆ ಇವರೆಲ್ಲರೂ ಕೂಡ ಸರ್ಕಾರಿ ನೌಕರರು ಅಲ್ದಿದ್ರು ಗೌರ್ನಮೆಂಟ್ ಅಂಡರ್ಟೇಕನಲ್ಲೇ ಬರ್ತಾರೆ. ಹಾಗಾಗಿ ಮುಷ್ಕರದಲ್ಲಿ ಭಾಗಿಯಾಗೋ ಹಾಗಿಲ್ಲ. ಮುಷ್ಕರದಲ್ಲಿ ಭಾಗಿಯಾದರೆ ಶಿಸ್ತು ಕ್ರಮ. ನಾಡಿದ್ದು ಕೆಲಸ ಮಾಡದೇ ಇದ್ದರೆ ನೋ ವರ್ಕ್ ನೋ ಪೇ. ಎಲ್ಲ ನೌಕರರು ಕಡ್ಡಾಯವಾಗಿ ಕರ್ತವ್ಯಕ್ಕೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ. ಆಯಿತಾ. ಪ್ರತಿಭಟನೆಯಲ್ಲಿ ಭಾಗಿಯಾದರೆ ಸೇವಾ ನಿಯಮಗಳ ಅನ್ವಯ ಕಠಿಣ ಕ್ರಮಕ್ಕೆ ಮುಂದಾಗ್ತೀವಿ. ಅದು ಹೇಗಿದೆ ರೂಲ್ಸ್ ಅಂದರೆ ಜೈಲಿಗೂ ಹಾಕ್ಬೋದು, ಬೇಕಾದರೆ ಹಾಗೆಲ್ಲ ಇದೆ ರೂಲ್ಸ್. ಅದು 6 ತಿಂಗಳ ತನಕ ಜೈಲಿಗೆ ಹಾಕ್ಬೋದು. ಬಸ್ಗಳ ಸಂಚಾರದಲ್ಲಿ ವ್ಯತ್ಯಯ ಆಗಬಾರದು. ಅನಿವಾರ್ಯ ಸಂದರ್ಭ ಹೊರತುಪಡಿಸಿ ನೌಕರರಿಗೆ ರಜೆ ಇಲ್ಲ. ಎಸ್ಮಾ ಇರೋದರಿಂದ ನೌಕರರು ಮುಷ್ಕರ ಮಾಡುವಂತಿಲ್ಲ ಅಂತ ಎಲ್ಲ ಒಂದಷ್ಟು ವಿಚಾರಗಳನ್ನು ಈಗ ಅಕ್ರಮ್ ಪಾಷಾ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದನ್ನು ಇವತ್ತಿನ ಸಭೆಯಲ್ಲೂ ಹೇಳ್ತಾರೆ. ನಾಡಿದ್ದಿನಿಂದ ಬಸ್ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಇವತ್ತು ಕಾರ್ಮಿಕ ಇಲಾಖೆಯಿಂದ ರಾಜ್ಯ ಸಂಧಾನ ಸಭೆ ಕೂಡ ಇದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ KSRTC MD ಆಗಿರ್ತಕ್ಕಂಥ ಅಕ್ರಮ್ ಪಾಷಾ ಸರ್ ಇದ್ದಾರೆ. ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತಾನೆ. ಸರ್, ಮೊದಲೇದಾಗಿ ಈ ಬಂದ್ ಬಗ್ಗೆ ಏನು ಹೇಳ್ತೀವಿ? ಸೊ ಈಗಾಗಲೇ ನಾವು ನೌಕರರ ಬಹುತೇಕ ಬೇಡಿಕೆಗಳನ್ನು ಈಡೇರಿಸಿದ್ದೇವೆ. ಎಲ್ಲ ನೌಕರರು ಈ ವಿಚಾರದಲ್ಲಿ ಖುಷಿಪಟ್ಟಿದ್ದಾರೆ. ಯಾಕಂದರೆ ನಾವೇನು 26 ತಿಂಗಳ ಹಿಂಬಾಕಿಯನ್ನು ಕೊಟ್ಟಿದ್ದೇವೆ, ಅದನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ. ಜೊತೆಗೆ ಈ ಒಂದು ವೇತನ ಪರಿಷ್ಕರಣೆ ಸಹ 12.5% ಹೆಚ್ಚಿಸಿಕೊಟ್ಟಿದ್ದೀವಿ. ಆದ್ದರಿಂದ ಯಾವ ನೌಕರರು ಇದರಲ್ಲಿ ಭಾಗವಹಿಸುವುದಿಲ್ಲ. ಯಾಕಂದರೆ ನಾವೀಗಾಗಲೇ ಎಸ್ಮಾ ಜಾರಿ ಮಾಡಿದ್ದೇವೆ. ಹಾಗೆ ನೋ ವರ್ಕ್ ನೋ ಪೇ ಎನ್ನುವಂಥ ಆದೇಶವನ್ನು ಜಾರಿಗೆ ತಂದಿದ್ದೇವೆ. ಜೊತೆಗೆ ನಾವು ನೌಕರರಲ್ಲಿ ಮನವಿ ಮಾಡಿಕೊಂಡಿದ್ದೇವೆ, ನಿಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸಿರುವುದರಿಂದ ನೀವುಗಳು ಈ ಒಂದು ಮುಷ್ಕರದಲ್ಲಿ ಭಾಗವಹಿಸದೆ ಸಾರ್ವಜನಿಕರಿಗೆ ತೊಂದರೆ ಮಾಡದೆ ಎಂದಿನಂತೆ ಕೆಲಸವನ್ನು ಮಾಡಬೇಕು ಅಂತ ಕೇಳ್ಕೊಂಡಿದ್ದೇವೆ. ಅದೇ ರೀತಿ ನಮ್ಮ ಬಸ್ಗಳು 26,000 ಬಸ್ಗಳಿದೆ. ಎಲ್ಲ ಬಸ್ಗಳು ಈ ಹಿಂದೆನೂ ಇವರು ಸ್ಟ್ರೈಕ್ಗೆ ಹೋದಾಗ 98% ನಾವು ಬಸ್ಗಳನ್ನು ಓಡಿಸಿದ್ವಿ. ಅದೇ ರೀತಿ ಈ ಬಾರಿಯನ್ನು ಸಹ ನಾವು ಈ ಬಸ್ಗಳನ್ನು ಓಡಿಸುತ್ತೇವೆ. ಯಾವುದೇ ತೊಂದರೆ ಆಗೋದಿಲ್ಲ. ಎಂದಿನಂತೆ ವೇಳೆ ಬಸ್ ಏನಾದರೂ ಅಂದರೆ ಈಗ ಗೌರ್ಮೆಂಟ್ ಬಸ್ಸಸ್ ಏನಾದರೂ ನಿಂತರೆ ಯಾವ ರೀತಿ ಆಲ್ಟರ್ನೇಟಿವ್ ಪ್ಲಾನ್ ಇದೆ ಸರ್? ಸೊ ನಾವು ಬಹುತೇಕ ಎಲ್ಲ ಬಸ್ಗಳು ಆಪ್ರೇಟ್ ಮಾಡ್ತೀವಿ. ಸ್ವಲ್ಪ ವ್ಯತ್ಯಯ 1 or 2% ಆದಾಗ ನಾವು ಪ್ರೈವೇಟ್ ಬಸ್ಸನ್ನು ಬಳಸ್ಕೊಳ್ಳೋದಕ್ಕೆ ಈಗಾಗಲೇ ನಾವು ನಮ್ಮ ಟ್ರಾನ್ಸ್ಪೋರ್ಟ್ ಕಮಿಷನರ್ ಮೂಲಕ ಎಲ್ಲ ಪ್ರೈವೇಟ್ ಆಪ್ರೇಟರ್ಸ್ಗೆ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ. ಸೊ ಅದರಿಂದ ಪ್ರೈವೇಟ್ ಬಸ್ಸಸ್ ಇರುತ್ತೆ, ಮೆಟ್ರೋ ಇರುತ್ತೆ, ನಮ್ಮ ಬಸ್ಗಳು ಸಹ ಎಂದಿನಂತೆ ವ್ಯತ್ಯಯ ಆಗುತ್ತೆ, ನಡೆಯುತ್ತೆ. ಸರ್, ಈಗ ಟ್ರೈನಿಗಳು ಎಷ್ಟಿದ್ದಾರೆ? ಜೊತೆಗೆ ಔಟ್ಸೋರ್ಸಲ್ಲಿ ಎಷ್ಟು ಡ್ರೈವರ್ಸ್ಗಳನ್ನ ತೆಗೆದುಕೊಂಡು? ನಮ್ಮಲ್ಲಿ ಟೋಟಲ್ ಇಡೀ ರಾಜ್ಯದಲ್ಲಿ 5,000 ಟ್ರೈನಿಗಳಿದ್ದಾರೆ. ಅದೇ ರೀತಿ 5,000 ಈ ಒಂದು ನಮ್ಮ ಔಟ್ಸೋರ್ಸ್ ಡ್ರೈವರ್ಗಳಿದ್ದಾರೆ. 10,000 ಡ್ರೈವರ್ಗಳಿರೋದ್ರಿಂದ ಅವರನ್ನು ಸಹ ಬಳಸ್ಕೊಂಡು ನಾವು ಹೆಚ್ಚಿನ ಟ್ರಿಪ್ಗಳನ್ನು ಓಡಿಸ್ತೇವೆ. ಯಾವುದೇ ರೀತಿಯಾದಂಥ ಸಾರ್ವಜನಿಕರು, ಯಾಕೆಂದರೆ ನಮ್ಮ ಶಕ್ತಿ ಯೋಜನೆ ಬಂದ ನಂತರ ಸಾರ್ವಜನಿಕರು ನಮ್ಮ ಬಸ್ಗಳ ಮೇಲೆ ಹೆಚ್ಚು ಅವಲಂಬಿತರಾಗಿದ್ದಾರೆ. ಇದನ್ನು ಯಶಸ್ವಿಯಾಗಿ ನಾವು ನಡೆಸ್ತೀವಿ. ಸರ್, ಈಗ ಕಾನೂನು ಬಾಹಿರ ಅಂತ ಹೇಳಿದ್ರಿ ಈ ಸ್ಟ್ರೈಕು. ಜೊತೆಗೆ ಯಾವ ರೀತಿ ನೌಕರರಿಗೆ ಎಚ್ಚರಿಕೆ ಕೊಡ್ತೀರಾ ಸರ್? ಯಾಕಂದರೆ ಕೆಲವೊಂದಿಷ್ಟು ನೌಕರರು ಸಂಘಟನೆಗಳ ಮಾತನ್ನು ಕೇಳಿಕೊಂಡು ಈ ಹಿಂದೆ ಸಾಕಷ್ಟು ಜನ ಸೇವೆಯಿಂದ ಅಮಾನತಾದರು, ಜೊತೆಗೆ ಸಸ್ಪೆಂಡ್ ಕೂಡ ಆದರು. ಏನು ಹೇಳ್ತೀರಾ ಸರ್? ಈಗಾಗಲೇ ಎಸ್ಮಾ ಜಾರಿ ಇರೋದರಿಂದ ಯಾವುದೇ ರೀತಿಯಾದಂತಹ ಒಂದು ಅವರ ಬೇಡಿಕೆಗಳಿದ್ದಾಗ ಮಾತುಕತೆ ಮೂಲಕ ಆಡಬೇಕು. ನಾವು 11 ಸಭೆಯನ್ನು ಮಾಡಿದ್ದೇವೆ, ಆದರೆ ಒಪ್ಪಿಲ್ಲ. ಅದೇ ರೀತಿ ಅವರು ಲೇಬರ್ ಕಮಿಷನರ್ ಹತ್ರ ಹೋಗಿದ್ದಾರೆ. ಲೇಬರ್ ಕಮಿಷನರ್ ಹತ್ರ ಸಂಧಾನ ನಡೀತಾ ಇದೆ. ಇಂಥ ಸಂಧಾನ ನಡೆಯುವಾಗ ಅವರು ಈ ಒಂದು ಮುಷ್ಕರ ಹೂಡುವುದು ಕಾನೂನು ಬಾಹಿರ. ಆ ನಿಟ್ಟಿನಲ್ಲಿ ನಾವು ಕಠಿಣವಾದಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ಯಾವುದೇ ರೀತಿಯಾದಂಥ ಮುಷ್ಕರ ಮಾಡಬಾರ್ದು. ನೇರವಾಗಿ ನಾವು ಏನಾದರೂ ಮುಷ್ಕರ ಮಾಡಿದರೆ ಕಠಿಣವಾದಂಥ ಒಂದು ಶಿಸ್ತು ಕ್ರಮ ಕೈಗೊಳ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಈಗಾಗಲೇ ಕೊಟ್ಟಿದ್ದೇವೆ. ಈಗ ಕೊನೆ ಪ್ರಶ್ನೆ ಸರ್, ಈಗ ನಾಳೆ ಏನಾದರೂ ಪ್ರೈವೇಟ್ ಬಸ್ಗಳು ಇದ್ದರೆ, ಈಗ ಶಕ್ತಿ ಯೋಜನೆಯಿಂದ ಮಹಿಳೆಯರಿಗೆ ಫ್ರೀ ಇತ್ತು, ಈ ಹಿಂದೆ ಕೂಡ ಪ್ರೈವೇಟ್ ಬಸ್ಸಲ್ಲಿ ದರ ನಿಗದಿಯನ್ನು ಮಾಡಿದ್ರಿ, ಏನು ಹೇಳ್ತೀರಾ ಸರ್? ಸೊ ಈಗಾಗಲೇ ನಮ್ಮ ಬಸ್ಗಳು 100% ಓಡುತ್ತೆ. ಜೊತೆಗೆ ನಾವು ಪ್ರೈವೇಟ್ ಬಸ್ಸಸ್ ಅಡಿಷ್ನಲ್ ಸಾರ್ವಜನಿಕ ಬ್ಯಾಕ್ ಎಂಡಲ್ಲಿ ನಾವು ಇಟ್ಕೊಂಡಿರ್ತೀವಿ ಒಂದು ಪ್ಲ್ಯಾನ್ ಬಿನಲ್ಲಿ.
ಏನಾದರೂ ತೊಂದರೆ ಆಗದಾಗೆ ಎಲ್ರಿಗೂ ಅವಕಾಶ ಮಾಡಿಕೊಡ್ತೀವಿ. ಏನು ದರ ಏನು ನಾವು ನಿಗದಿ ಮಾಡಿಲ್ಲ, ಎಂದಿನಂತೆ ನಾವು ಏನು ಓಡಿಸ್ತಾರೆ ಅದೇ ರೀತಿ ದರವನ್ನು ಕೊಡ್ತೀವಿ. ಅಲ್ಲಿಯೂ ಕೂಡ ಪ್ರೈವೇಟ್ ಬಸ್ನಲ್ಲಿಯೂ ಕೂಡ ಮಹಿಳೆಯರಿಗೆ ಫ್ರೀ ಇರುತ್ತೆ. ಪ್ರೈವೇಟ್ ಬಸ್ನಲ್ಲಿ ಮಹಿಳೆಯರು, ಯಾಕಂದರೆ ಅವ್ರಿಗೆ ಅವಕಾಶ ಇರೋದಿಲ್ಲ. ಪ್ರೈವೇಟ್ ಬಸ್ನವರು ಅವರು ಪ್ರಾಫಿಟ್ ಬೇಸಿಸಲ್ಲಿ ಓಡಿಸ್ತಾರೆ, ನಾವು ಸೇವೆ ಬೇಸಿಸಲ್ಲಿ ಕೊಡ್ತೀವಿ. ಪ್ರೈವೇಟ್ ಬಸ್ಸಲ್ಲಿ ಅವರು ಹಣವನ್ನು ಕೊಡಬೇಕಾಗುತ್ತೆ. ಓಕೆ. ಒಟ್ಟಿನಲ್ಲಿ ಇಲ್ಲಿ ಅಂದರೆ ಕೆ ಎಸ್ ಆರ್ ಟಿ ಸಿ ಎಮ್ ಡಿ ಆಗಿರ್ತಕ್ಕಂಥ ಅಕ್ರಮ್ ಪಾಷಾ ಅವರು ಹೇಳೋದೇನಂತಂದರೆ, ನಾವು ಸರ್ಕಾರ ಅಥವಾ ಸಾರಿಗೆ ಇಲಾಖೆಯಿಂದ ನೌಕರರಿಗೆ ಸೇರಬೇಕಾಗಿರ್ತಕ್ಕಂಥ ಈಗಾಗಲೇ ವೇತನ ಪರಿಷ್ಕರಣೆ ಇರ್ಬೋದು, ಅರಿಯರ್ಸ್ ಕೂಡ ಅವರ ಜೇಬಿಗೆ ಸೇರಿದೆ. ಹೀಗಾಗಿ ಬಂಧನ ಮಾಡುವುದು ಸರಿಯಲ್ಲ ಎನ್ನುವಂತಹ ಒಮ್ಮತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು. ರೈಟ್, ಕೆ ಎಸ್ ಆರ್ ಟಿ ಸಿ ಎಮ್ ಡಿ ಅಕ್ರಮ್ ಪಾಷಾ ಅವರು ಕ್ಲಿಯರ್ ಆಗಿ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ನಮ್ಮ ಬಸ್ಗಳೇ ಓಡುತ್ತೆ ಮ್ಯಾಕ್ಸಿಮಮ್, ಯಾಕೆಂದರೆ 2000 ಟ್ರೈನ್ ಇದ್ದಾರೆ, 5000 ಡ್ರೈವರ್ಗಳಿದ್ದಾರೆ, ಬಳಸ್ಕೋತೀವಿ. ಅಡಿಷನಲ್ ಆಗಿ ಪ್ರೈವೇಟ್ ಬಸ್ಗಳನ್ನ ಬಳಸ್ಕೋತೀವಿ ಅಂತ. ಪ್ರೈವೇಟ್ ಬಸ್ನಲ್ಲಿ ಹೇಗಿದ್ದರೂ ಜನ ಟ್ರಾವೆಲ್ ಮಾಡೋದು ಮಾಡೇ ಮಾಡ್ತಾರೆ. ಬೆಂಗಳೂರು ಸಿಟಿಗೆ ಬಳಸ್ಕೊಂಡ್ರೆ ಅನುಕೂಲ ಅಂತ.